ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ಇದು ರಾಜ್ಯದ ಜನರಿಗೆ ಖಂಡಿತವಾಗ್ಲೂ ಕೂಡ ಗುಡ್ ನ್ಯೂಸ್ ಕೆಎಂಎಫ್ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಪ್ರತಿ ಬಾರಿಯೂ ಕೂಡ ಹಾಲಿನ ದರ ಹೆಚ್ಚಳ ಮೊಸರಿನ ದರ ಹೆಚ್ಚಳ ಮಜ್ಜಿಗೆ ದರ ಹೆಚ್ಚಳ ಸರ್ಕಾರ ಏನಂತ ಉತ್ತರ ಕೊಡ್ತಾ ಇತ್ತು ಜನಸಾಮಾನ್ಯರ ಮೇಲೆ ಬರೀ ಬರೆ ಹಾಕದೇ ಆಗ್ತಾ ಇತ್ತು 2 ರೂಪಾಯಿ ಹಾಲಿನ ದರ ಹೆಚ್ಚಳ 4 ರೂಪಾಯಿ ಮೊಸರಿನ ದರ 2 ರಿಂದ 4 ರೂಪಾಯಿ ಹೆಚ್ಚಳ ಇಲ್ಲ ನಾವು ಇಲ್ಲಿ ತೆಗೆದು ಅಲ್ಲಿ ಕೊಡ್ತೀವಿ ಅಂದರೆ ರೈತರಿಗೆ ಕೊಡ್ತೀವಿ ಅಂತ ಹೇಳಿ ಸಬೂಬನ್ನು ಹೇಳ್ತಾ ಬರ್ತಾ ಇತ್ತು ಈಗೇನೋ ಗುಡ್ ನ್ಯೂಸ್ ಕೊಡ್ತಾ ಇದೆಯಂತೆ ಏನದು ಗುಡ್ ನ್ಯೂಸು ನಿಮಗೂ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಕರ್ನಾಟಕದ ಜನರಿಗೆ ಕೆಎಂಎಫ್ನಿಂದ ಗುಡ್ ನ್ಯೂಸು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ನಂದಿನಿ ಉತ್ಪನ್ನಗಳ ದರ ಇಳಿಕೆ ಇದು ದಸರಾ ಗಿಫ್ಟಾ ಇದ್ರೂ ಕೂಡ ಇರಬಹುದು ಅದು ಇಳಿಕೆ ಆದಮೇಲೆ ಗೊತ್ತಾಗುತ್ತೆ ಒಟ್ಟು ಇಳಿಕೆ ಮಾಡುತ್ತೆ ಕೆಎಂಎಫ್ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅಂತೂ ಗೊತ್ತಾಗಿದೆ ಯಾವ ಕಾರಣಕ್ಕೋಸ್ಕರ ಇಳಿಕೆ ಯಾಕಂದರೆ ಜನ ಇಳಿಸ್ತಾ ಇದ್ದಾರಾ ಅಂದ್ರೇ ಅಚ್ಚರಿ ಆಗುತ್ತೆ ಏರಿಸ್ತಿದ್ದಾರಾ ಅಂದರೆ ಅಚ್ಚರಿ ಆಗಲ್ಲ ಜನಕ್ಕೆ ಯಾಕಂದರೆ ಅಯ್ಯೋ ಇದೆಲ್ಲ ಬಿಡಿ ಸಾಮಾನ್ಯ ಏರಿಸೋದು ನಮ್ಮ ಮೇಲೆ ಬರೆ ಹಾಕಬೇಕು ಅವರ ಸಾಲ ಸೋಲ ಅವ್ರ ಮೇಲೆ ಹೆಚ್ಚಿನ ಹೊರೆಯಾದರೆ ನಮಗೆ ಬರೆ ಹಾಕ್ತಾರೆ ಅಂತಿರ್ತಾರೆ ಆದರೆ ಈಗ ಕೆಎಂಎಫ್ ಏನೋ ನಂದಿನಿ ಉತ್ಪನ್ನಗಳ ದರವನ್ನು ಇಳಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿರುವುದು ಸೆಪ್ಟೆಂಬರ್ 22ರಿಂದ ಯಾಕೆ ಅಂದರೆ ಕೆಎಂಎಫ್ ನಂದಿನಿ ಮಿಲ್ಕ್ ಪ್ರೈಸ್ ನೋಡಿ ಕೇಂದ್ರದಿಂದ ಶೇಕಡಾ 12ರಿಂದ 5ಕ್ಕೆ GST ಕಡಿತ ಮಾಡಿರುವಂತಹ ಬೆನ್ನಲ್ಲೇ GST ಕಡಿತ ಆಗಿರೋದ್ರಿಂದ ನಂದಿನಿ ಉತ್ಪನ್ನಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ ಕೆಲ ಉತ್ಪನ್ನಗಳು ಹಾಲಿನ ಕೆಲ ಉತ್ಪನ್ನಗಳು ಇಲ್ಲಿ ಹಾಲಿನ ರೇಟ್ ಕಡಿಮೆ ಆಗುತ್ತಾ ಮೊಸರಿನ ರೇಟ್ ಕಡಿಮೆ ಆಗುತ್ತಾ ಅದು ಗೊತ್ತಿಲ್ಲ ಹಾಲಿನಿಂದ ತಯಾರಿಸಿದಂತಹ ಕೆಲವೊಂದು ಉತ್ಪನ್ನಗಳು ಪೇಡ ಸಿಹಿ ತಿಂಡಿಗಳು ಸಾಕಷ್ಟು ಪ್ರಾಡಕ್ಟ್ ಇದೆ ಕೆಎಂಎಫ್ ಸಾಕಷ್ಟು ಕೆಲವೊಂದಿಷ್ಟು ಸ್ವೀಟ್ ಪ್ರಾಡಕ್ಟ್ಗಳಿದೆ ಇದರ ಬೆಲೆ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ ಆದರೆ ಎಷ್ಟು ದರ ಯಾವುದರ ದರ ಯಾವ್ಯಾವ ಸ್ವೀಟ್ ಕೆಎಂಎಫ್ ತಯಾರು ಮಾಡುವಂಥ ಯಾವ್ಯಾವ ಸ್ವೀಟ್ಗಳ ದರ ಇಳಿಕೆ ಆಗುತ್ತೆ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಗೊತ್ತಾಗುತ್ತೆ ಕಾರಣ GST ಇಳಿಕೆ ಆಗಿರೋದ್ರಿಂದ ಮೊಸರು ತುಪ್ಪ ಬೆಣ್ಣೆ ಲಸ್ಸಿ ಉತ್ಪನ್ನಗಳ ದರ ಏರಿಕೆಯಾಗುತ್ತೆ ಇನ್ನೇನು ರಾಜ್ಯದ ಜನರಿಗೆ ಇದು ದಸರಾ ಗಿಫ್ಟೇ ಯಾವ ನಂದಿನಿ ಬೇರೆ ಬೇರೆ ಉತ್ಪನ್ನಗಳ ದರ ಇಳಿಕೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಹಾಲು ದಿನನಿತ್ಯ ಬೇಕೇ ಬೇಕು ಮೊಸರು ಮಜ್ಜಿಗೆ ಇವುಗಳ ದರ ಇಳಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಒಂದು 2 ರೂಪಾಯಿ ಇಳಿಕೆ ಆಗುತ್ತಾ ಲೀಟ್ರಿಗೆ ಅಥವಾ 4 ರೂಪಾಯಿ ಇಳಿಕೆ ಮಾಡ್ತಾರಾ ಅದು ಗೊತ್ತಿಲ್ಲ ಒಟ್ಟಾರೆ ಇಳಿಕೆ ಮಾಡುವಂತಹ ನಿರ್ಧಾರ ಕೂಡ ಆಗಿದೆ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ ಎಷ್ಟು ಏರಿಕೆ ಎಷ್ಟು ಈಗ ಹಿಂದೆ 2 ರಿಂದ 4 ರೂಪಾಯಿ ಏರಿಕೆ ಮಾಡಿದ್ರು ಈಗ ಏನು ಏರಿಕೆ ಮಾಡಿದ್ರಲ್ಲ ಅದನ್ನು ಕಂಪ್ಲೀಟಾಗಿ ಇಳಿಸ್ತಾರಾ ಏನು ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ